ನಮಸ್ತೆ, ನಾನು ಕಾವ್ಯ ಹೆಗ್ಡೆ. ಇದೀಗ ಈ ದಿನದ ಪ್ರೈಮ್ ಟೈಮ್. ರಾಜ್ಯದ ರೈತರನ್ನ ಬಂಧಿಸುವ ಮಾಸ್ಟರ್ ಮೈಂಡ್ ಕೇಂದ್ರ ಸರ್ಕಾರದ್ದು ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ತಮಿಳುನಾಡಿಗೆ 5 ಟಿಎಂಸಿ ಕಾವೇರಿ ನೀರು ಶಿಫಾರಸು. ಇಂಡಿಯಾ ಮೈತ್ರಿಕೂಟಕ್ಕೆ ಬಿಗ್ ಶಾಕ್, ಮತ್ತೊಂದು ದೊಡ್ಡ ವಿಕೆಟ್ ಪತನ. ನಿತೀಶ್ ಕುಮಾರ್ ವಿಶ್ವಾಸ ಮತ ಸಾಬೀತು. ಶ್ರೀಲಂಕಾ ಮಾರಿಷಿಯಸ್ನಲ್ಲಿ ಭಾರತದ ಯುಪಿಐ ಚಾಲನೆ ಪಾವತಿ. ರಾಜ್ಯದ ರೈತರನ್ನ ಬಂಧಿಸುವಂತಹ ಒಂದು ಮಾಸ್ಟರ್ ಮೈಂಡ್ ಅದು ಕೇಂದ್ರ ಸರ್ಕಾರದ್ದೇ. ಅದರಲ್ಲೂ ಮೋದಿ ಅವರದ ಮಾಸ್ಟರ್ ಮೈಂಡೇ ಇದು. ರಾಜ್ಯದ ರೈತರನ್ನ, ಅನ್ನದಾತರನ್ನ ಬಂಧಿಸುವಂತಹ ಒಂದು ಕೆಲಸವನ್ನ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳಿ ಗುಡುಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ. ಕನಿಷ್ಠ ಬೆಂಬಲ ಬೆಲೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರುವಂತೆ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿ ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಲು ದೇಶದ ಮೂಲೆ ಮೂಲೆಯಿಂದ ರೈತರು ರಾಜಧಾನಿಯತ್ತ ತೆರಳುತ್ತಾ ಇದ್ದಾರೆ. ಅಂದ್ರೆ ನಾಳೆ ಈ ಒಂದು ಪ್ರತಿಭಟನೆ ಇದೆ. ಇದಕ್ಕೋಸ್ಕರ ದೇಶದಲ್ಲಿರುವಂತಹ ಮೂಲೆ ಮೂಲೆಗಳಲ್ಲಿರುವಂತಹ ರೈತರು ರಾಜಧಾನಿ ದಿಲ್ಲಿಯತ್ತ ತೆರಳುತ್ತಾ ಇದ್ದಾರೆ. ಅಂತೆಯೇ ಕರ್ನಾಟಕದಿಂದಲೂ ಕೂಡ ರೈತರು ಹೊರಟಿದ್ದು, ಕೆಲವು ರೈತರನ್ನ ಭೂಪಾಲ್ನಲ್ಲಿ ಮಧ್ಯಪ್ರದೇಶದ ಸರ್ಕಾರ ಬಂಧನ ಮಾಡಿದೆ. ರೈತರನ್ನ ಬಂಧಿಸುವುದನ್ನ ಖಂಡಿಸಿರುವ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ನಾಳೆ ನಡೆಯುವಂತಹ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಹೋಗ್ತಿದ್ದಂತಹ ಹುಬ್ಬಳ್ಳಿಯ ರೈತರನ್ನ ಭೂಪಾಲ್ನಲ್ಲಿ ಬಂಧಿಸಿದ್ದಾರೆ. ಮಧ್ಯಪ್ರದೇಶದ ಸರ್ಕಾರದ ಕ್ರಮ ಅತ್ಯಂತ ಖಂಡನೀಯ ಅಂತ ಹೇಳಿದ್ದಾರೆ. ಬಂಧಿಸಲಾಗಿರುವಂತಹ ರಾಜ್ಯದ ನಮ್ಮ ಎಲ್ಲಾ ರೈತರನ್ನ ತಕ್ಷಣ ಬಿಡುಗಡೆಗೊಳಿಸಿ ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುವಂತಹ ಪ್ರತಿಭಟನೆಯಲ್ಲಿ ಭಾಗವಹಿಸಿಕೊಳ್ಳಲು ಕಳಿಸಬೇಕು. ಬಂಧಿಸುವುದು ಮಧ್ಯಪ್ರದೇಶದ ಸರ್ಕಾರವಾದರೂ ಈ ದುಷ್ಕೃತ್ಯಕ್ಕೆ ಹೇಗೆ ಸಹಾಯವನ್ನ ಮಾಡ್ತಾ ಇದೆ? ಇದರ ಹಿಂದಿನ ಮಾಸ್ಟರ್ ಮೈಂಡ್ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರವೇ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈ ರೀತಿ ಬಂಧಿಸಿ ಬೆದರಿಸಿ ರೈತರ ಹೋರಾಟವನ್ನ ಹತ್ತಿಕ್ಕಲಾಗೋದಿಲ್ಲ. ಇಂತಹ ದಬ್ಬಾಳಿಕೆಯಿಂದ ಇನ್ನಷ್ಟು ರೈತರು ಬೀದಿಗೆ ಇಳಿತಾರೆ ಹೊರತು ಇದೇನು ಕಮ್ಮಿ ಆಗೋದಿಲ್ಲ. ಶಾಂತಿ ಸುವ್ಯವಸ್ಥೆಯ ಕಾಳಜಿಯನ್ನ ಕೇಂದ್ರ ಸರ್ಕಾರ ಹೊಂದಿದ್ರೆ ತಕ್ಷಣ ರೈತರ ಬೇಡಿಕೆಯನ್ನ ಈಡೇರಿಸಿ ಸಮಸ್ಯೆಯನ್ನ ಬಗೆಹರಿಸಬೇಕೇ ಹೊರತು ಈ ರೀತಿಯ ದೌರ್ಜನ್ಯವನ್ನ ಮಾಡಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅಂದ್ರೆ ಖಡಕ್ ಆಗಿ ವಾರ್ನಿಂಗ್ ಅನ್ನ ನೀಡಿದ್ದಾರೆ ಅಂತಾನೆ ಹೇಳಬಹುದು. ಕೇಂದ್ರದಲ್ಲಿ ಇರಲಿ ಅಥವಾ ರಾಜ್ಯದಲ್ಲಿ ಇರಲಿ, ಬಿಜೆಪಿ ಕೈಗೆ ಅಧಿಕಾರ ಅಕಸ್ಮಾತ್ ಬಂದ್ರೆ ಮೊದಲು ಅವರು ದಂಡವನ್ನ ಪ್ರಯೋಗ ಮಾಡ್ತಾರೆ ಹೊರತು ಬಾಕಿ ಏನು ಮಾಡಲ್ಲ. ಅನ್ನದಾತರ ಮೇಲೆ ಕೈ ಎತ್ತಬಾರದು. ಇದು ಇತಿಹಾಸದ ಸಾಕ್ಷಿಯಾಗಿದೆ. ಮಧ್ಯಪ್ರದೇಶದಲ್ಲಿ ಅವರನ್ನ ತಡೆದು ಬಂಧಿಸಲಾಗಿದೆ. ಆ ಸರ್ಕಾರ ಆ ಕೆಲಸವನ್ನ ಮಾಡಿದೆ. ಕರ್ನಾಟಕದಲ್ಲಿ ಮೊದಲ ಬಾರಿ ಅಧಿಕಾರಕ್ಕೆ ಬಂದಿದ್ದಂತಹ ಬಿಜೆಪಿ ಗೊಬ್ಬರ ಕೇಳಿದ್ದ ರೈತನನ್ನ ನಿರ್ದಾಯವಾಗಿ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದ ಸರ್ಕಾರ ಗುಂಡಿಕ್ಕಿ ಕೊಂದಿತ್ತು ಅಂತ ಹಳೆಯ ವಿಚಾರವನ್ನ ನೆನಪು ಮಾಡಿಕೊಂಡ್ರು ಸಿದ್ದರಾಮಯ್ಯ ಅವರು. ಕೇಂದ್ರದ ನರೇಂದ್ರ ಮೋದಿಯವರ ಸರ್ಕಾರ ದೆಹಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಪ್ರತಿಭಟನಾಕಾರರ ರೈತರ ಮೇಲೆ ನಡೆಸಿದ್ದಂತಹ ದೌರ್ಜನ್ಯದಲ್ಲಿ ಹಲವಾರು ರೈತರು ಸಾವಿಗೀಡಾಗಿದ್ದಾರೆ. ನರೇಂದ್ರ ಮೋದಿ ಅವರ ಸರ್ಕಾರ ಈಗಿನ ಕ್ರಮವನ್ನ ನೋಡಿದ್ರೆ ರೈತರನ್ನ ಬೆದರಿಸಿ ತಲೆ ಎತ್ತದಂತೆ ಮಾಡೋದಂತೂ ಪಕ್ಕಾ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ಮಾಡಿದ್ದಾರೆ. ರಾಜ್ಯಪಾಲರಿಂದಲೇ ಸುಳ್ಳು ಹೇಳಿಸಿದೆ ಕಾಂಗ್ರೆಸ್ ಸರ್ಕಾರ ಅಂತ ಬಿವೈ ವಿಜಯೇಂದ್ರ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಿಜಕ್ಕೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಗೊತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ವಿಜಯೇಂದ್ರ ಅವರು. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ. ರಾಜ್ಯದಲ್ಲಿ ಬರದಿಂದ ರೈತರು ತುತ್ತಾಗಿದ್ದಾರೆ, ಅಂದ್ರೆ ತತ್ತರಿಸಿ ಹೋಗಿದ್ದಾರೆ. ಒಂದಷ್ಟು ತಿಂಗಳ ಕಾಂಗ್ರೆಸ್ ಆಡಳಿತದಲ್ಲಿ 500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಆದರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ಅಂತ ಹೇಳಿ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರಿಂದ ಸುಳ್ಳು ಹೇಳಿಸಿದ್ದಾರೆ ಅಂತ ಹೇಳಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರು ದೂರಿದ್ದಾರೆ. ನಗರದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಅವರು. ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದ ಸರ್ಕಾರ ಇದಾಗಿದೆ ಅಂತ ಕಿಡಿಕಾರಿದ್ದಾರೆ. ರಾಜ್ಯದ ಖಜಾನೆ ಬರಿದಾಗಿದೆ. ಆರ್ಥಿಕ ಸಂದಿಗ್ಧ ಸ್ಥಿತಿ ಮತ್ತು ತಮ್ಮ ವೈಫಲ್ಯ ಮುಚ್ಚಿಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಹೇಳಿಕೆಯನ್ನ ನೀಡುತ್ತಿದ್ದಾರೆ. ಹಾಗಾದ್ರೆ ಇವರು ಜವಾಬ್ದಾರಿ ಏನು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮುಖ್ಯಮಂತ್ರಿ ಜವಾಬ್ದಾರಿಯನ್ನ ಮರೆತುಕೊಂಡಿದ್ದಾರೆ. 715 ಕೋಟಿ ಹಾಲಿನ ಪ್ರೋತ್ಸಾಹ ಧನವನ್ನ ಹೈನುಗಾರಿಕೆಗೆ ಕೊಡಲು ಸಾಧ್ಯವಾಗ್ತಾ ಇಲ್ಲ ಅವರ ಬಳಿ. ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಸಾಧ್ಯವಾಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದು 9 ತಿಂಗಳಾಗಿದೆ, ಒಂದು ಹೊಸ ಕಾರ್ಯಕ್ರಮ ಕೂಡ ಮಾಡಲಿಲ್ಲ.
ಬಿಎಸ್ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬರವನ್ನ ಹೇಗೆ ಎದುರಿಸಿದ್ರು, ಯಾವ ರೀತಿ ರೈತರಿಗೆ ಪರಿಹಾರವನ್ನ ನೀಡಿದ್ರು ಅನ್ನೋದು ಜನರಿಗೆ ಗೊತ್ತು. ಗ್ಯಾರಂಟಿ ಅಂತ ಆ ಕಡೆನೇ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಹೊರತು ಆ ಗ್ಯಾರಂಟಿ ಕೂಡ ಎಲ್ಲರಿಗೂ ತಲುಪ್ತಾ ಇಲ್ಲ ಅಂತ ಹೇಳಿದ್ದಾರೆ. ಬರದ ಈ ಸಮಯದಲ್ಲಿ 2-3 ತಾಸು ವಿದ್ಯುತ್ ಕೂಡ ನೀಡಲು ಆಗ್ತಾ ಇಲ್ಲ. ಬಸ್ಗಳು ಇಲ್ಲದೆ ಗ್ರಾಮಾಂತರ ಭಾಗದಲ್ಲಿ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ ಅಂತ ಹೇಳಿ ಬಿವೈ ವಿಜಯೇಂದ್ರ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅಂದ್ರೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅಂತಾನೆ ಹೇಳಬಹುದು. ಈ ಎಲ್ಲಾ ವಿಚಾರಗಳಿಗೆ ಜನರು ಲೋಕಸಭಾ ಚುನಾವಣೆಯಲ್ಲಿ ಉತ್ತರವನ್ನ ಪಕ್ಕಾ ನೀಡ್ತಾರೆ. ರಾಷ್ಟ್ರದ ಹಿತದೃಷ್ಟಿಯಿಂದ ಜೆಡಿಎಸ್ ಎನ್ಡಿಎ ತೆಕ್ಕೆಗೆ ಬರಲಿದೆ. ಸುಖದ ಬಗ್ಗೆ ಆಲೋಚನೆ ಮಾಡುವುದು ಕಾಂಗ್ರೆಸ್ನವರು ಅಂತ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲೇ ನೀರಿಲ್ಲ, ಇನ್ನು ತಮಿಳುನಾಡಿಗೆ ನೀರ್ ಹೆಂಗ್ ಕೊಡೋದಪ್ಪ ಅಂತ ಕರ್ನಾಟಕದ ಜನರು ಯೋಚನೆ ಮಾಡುತ್ತಿರುವಂತಹ ಈ ಸಂದರ್ಭದಲ್ಲಿ ಫೆಬ್ರವರಿ ಮಾರ್ಚ್ಗೆ ತಮಿಳುನಾಡಿಗೆ 5 TMC ನೀರನ್ನ ಶಿಫಾರಸು ಮಾಡಲಾಗಿದೆ. ಹಾಗಾದ್ರೆ ಏನದು ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ ಮಾಹಿತಿ. ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಲ್ಲಿ ತಲಾ 2.5 TMC ಕಾವೇರಿ ನೀರನ್ನ ತಮಿಳುನಾಡಿಗೆ ಕರ್ನಾಟಕ ಸರ್ಕಾರ ಹರಿಸಬೇಕು ಅಂತ ಹೇಳಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೋಮವಾರ ಶಿಫಾರಸನ್ನ ಮಾಡಿದೆ. ಫೆಬ್ರವರಿ 12ರಂದು ಸೋಮವಾರ ದೆಹಲಿಯಲ್ಲಿ ನಡೆದಿರುವಂತಹ CWRC ಸಭೆಯಲ್ಲಿ ಈ ಶಿಫಾರಸನ್ನ ಮಾಡಲಾಗಿದೆ. ಕರ್ನಾಟಕವು CWRC ಮುಂದೆ ಈ ಕೆಳಕಂಡ ಅಂಶವನ್ನ ಸಲ್ಲಿಸಿತ್ತು. ಇದರ ಬಗ್ಗೆ ಮಾಹಿತಿಯನ್ನ ನೀಡ್ತೀವಿ ನೋಡಿ. ದಿನಾಂಕ 1/6/2023 ರಿಂದ 9/2/2024 ಕರ್ನಾಟಕ 4 ಜಲಾಶಯಗಳಿಗ ಒಳಹರಿವಿನ ಕೊರತೆಯಿಂದ 52.43% ಇರುತ್ತದೆ. ಅತಿಯಂತ್ರಿಕ ಜಲಾಶಯದ ಪ್ರದೇಶದಿಂದ ಉಂಟಾಗುವ ಕೊಡುಗೆಯನ್ನ ಹೊರತುಪಡಿಸಿ ಬಿಳಿಗುಂಡ್ಲು ಸಮೀಪವು ಕರ್ನಾಟಕವು ತನ್ನ ಜಲಾಶಯದಿಂದ ಯಾವುದೇ ನೀರನ್ನ ಬಿಡುಗಡೆ ಮಾಡಲು ಸಾಧ್ಯವಾಗುವುದಿಲ್ಲ. 7.61 TMC ಬಾಕಿಯ ಜೊತೆಗೆ ಫೆಬ್ರವರಿ 2024 ರಿಂದ ಮೇ 2024 ತಿಂಗಳ ಒಳಗಾಗಿ ಕರ್ನಾಟಕವು ಪ್ರತಿ ತಿಂಗಳು 2.50 TMC ಯಂತೆ ಪರಿಸರ ಹರಿವನ್ನ ನಿರಂತರವಾಗಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ತಮಿಳುನಾಡು ಒತ್ತಾಯವನ್ನ ಮಾಡಿದೆ. ಅಂತಿಮವಾಗಿ ಫೆಬ್ರವರಿ 2024 ಮತ್ತು ಮಾರ್ಚ್ 2024 ಉಳಿದ ಅವಧಿ ಸುಪ್ರೀಂ ಕೋರ್ಟ್ ಮಾರ್ಪಡಿಸಿದಂತೆ CWDTಯ ಆದೇಶದ ಪ್ರಕಾರ ಅಂತರ ರಾಜ್ಯ ಸಂಪರ್ಕ ಬಿಂದು ಬಿಳಿಗುಂಡ್ಲಿನಲ್ಲಿ ಕರ್ನಾಟಕವು ನಿಗದಿಪಡಿಸಿದ ಪ್ರಮಾಣದ ನೀರನ್ನ ಹರಿವು ಮಾಡಿಕೊಳ್ಳಬೇಕು, ಖಚಿತಪಡಿಸಿಕೊಳ್ಬೇಕು ಅಂತ ಹೇಳಿ CWRC ಅದು ನಿರ್ಧಾರವನ್ನ ಮಾಡಿದೆ. ಇಂಡಿಯಾ ಮೈತ್ರಿಕೂಟಕ್ಕೆ ಬಿಗ್ ಶಾಕ್. ಗಾಂಧಿ ಫ್ಯಾಮಿಲಿಗೆ ಹತ್ತಿರವಾಗಿರುವಂತಹ ವ್ಯಕ್ತಿ ಕೈ ಪಕ್ಷವನ್ನ ಬಿಟ್ಟು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ನಿಜಕ್ಕೂ ಇದು ಶಾಕ್ ಆಗುವಂತಹ ಸಂಗತಿ. ಯಾರು ಅದು? ಬಿಜೆಪಿ ಪಕ್ಷಕ್ಕೆ ಹೋಗಿದ್ದಾರೆ, ಯಾಕೆ ಕಾಂಗ್ರೆಸ್ ಪಕ್ಷವನ್ನ ಬಿಟ್ರು? ಗಾಂಧಿ ಫ್ಯಾಮಿಲಿಗೆ ತುಂಬಾ ಹತ್ತಿರವಾಗಿರುವಂತಹ ವ್ಯಕ್ತಿ ಯಾರದು? ಇದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಪಕ್ಷಾಂತರ ಪರ್ವ ಜೋರಾಗಿಯೇ ನಡೀತಾ ಇದೆ. ಮಹತ್ವದ ಬೆಳವಣಿಗೆಯಲ್ಲಿ ಮಹಾರಾಷ್ಟ್ರದ ಮಾಜಿ ಸಿಎಂ ಅಶೋಕ್ ಚೌಹಾಣ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಗುಡ್ ಬೈ ಹೇಳಿರುವಂತಹ ಅಶೋಕ್ ಚೌಹಾಣ್ ಅವರ ನಡೆ ಕುತೂಹಲವನ್ನ ಕೇಳಿಸಿದೆ. ಕಾಂಗ್ರೆಸ್ ಪಕ್ಷದ ಜೊತೆಗೆ ಶಾಸಕ ಸ್ಥಾನಕ್ಕೂ ತಮ್ಮ ರಾಜೀನಾಮೆಯಲ್ಲಿ ಮಹಾರಾಷ್ಟ್ರದ ವಿಧಾನಸಭೆಯ ಸ್ಪೀಕರ್ಗೆ ಸಲ್ಲಿಕೆ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಸಮೀಪ ಬರ್ತಿದ್ದಂತೆ ಇಂಡಿಯಾ ಮೈತ್ರಿಕೂಟಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಬಿಹಾರದಲ್ಲಿ ಜೆಡಿಯು, ಪಶ್ಚಿಮ ಬಂಗಾಳದಲ್ಲಿ TMC, ಪಂಜಾಬ್ ಹಾಗೂ ದೆಹಲಿಯಲ್ಲಿ AAP ಇಂಡಿಯಾ ಮೈತ್ರಿಕೂಟದಿಂದ ದೂರ ಸರಿತಾನೆ ಇದೆ. ಈ ರಾಜಕೀಯ ಬೆಳವಣಿಗೆಯ ಮಧ್ಯೆ ಕಾಂಗ್ರೆಸ್ ಪಕ್ಷದ ಮತ್ತೊಂದು ಮಹಾನಾಯಕರು ರಾಜೀನಾಮೆಯನ್ನ ನೀಡಿದ್ದಾರೆ. ಮೂಲಗಳ ಪ್ರಕಾರ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿರುವಂತಹ ಅಶೋಕ್ ಚೌಹಾಣ್ ಅವರು ಬಿಜೆಪಿ ಸೇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ತಮ್ಮ ಜೊತೆಗೆ ಕಾಂಗ್ರೆಸ್ನ ಹಲವು ಶಾಸಕರನ್ನು ಕೂಡ ಬಿಜೆಪಿ ಪಕ್ಷಕ್ಕೆ ಕರೆದುಕೊಂಡು ಹೋಗುವಂತಹ ಮುನ್ಸೂಚನೆಗಳು ಕೂಡ ಕಾಣಸಿಗುತ್ತೆ ಅಂತ ಹೇಳಿದ್ದಾರೆ. ಅಶೋಕ್ ಚೌಹಾಣ್ ಅವರು ಈ ರಾಜಕೀಯ ನಡೆಯಿಂದ ಮಹಾರಾಷ್ಟ್ರದ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ದೊಡ್ಡ ಹಿನ್ನಡೆಯಾಗುವುದಂತೂ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ನಿತೀಶ್ ಕುಮಾರ್ ಅವರು ವಿಶ್ವಾಸ ಮತವನ್ನ ಸಾಬೀತುಪಡಿಸಿಕೊಂಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ. ಬಿಹಾರದಲ್ಲಿ ನಿತೀಶ್ ಕುಮಾರ್ ನೇತೃತ್ವದ NDA ಸರ್ಕಾರ ಸೋಮವಾರ ವಿಧಾನಸಭೆಯಲ್ಲಿ ವಿಶ್ವಾಸ ಮತವನ್ನ ಸಾಬೀತುಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿಬಿಟ್ಟಿದೆ. 121 ಶಾಸಕರು ನಿತೀಶ್ ಕುಮಾರ್ ಅವರನ್ನ ಬೆಂಬಲ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಜೆಡಿಯು ಪಕ್ಷದ 15 ದಿನಗಳ ಹಿಂದಷ್ಟೇ ಮಹಾಗಠಬಂಧನ್ ಮೈತ್ರಿಕೂಟದಿಂದ ಹೊರಬಂದು NDA ಜೊತೆ ಸೇರಿ ಹೊಸ ಸರ್ಕಾರವನ್ನ
ರಚಿಸಿತ್ತು. ಈಗ ಬಿಹಾರ ವಿಧಾನಸಭಾ ಸದಸ್ಯರ ಸಂಖ್ಯೆ 243ಕ್ಕೆ ಏರಿಕೆಯಾಗಿದೆ. 243 ಸದಸ್ಯರ ಬಲ ಬಿಹಾರ ವಿಧಾನಸಭೆಯಲ್ಲಿ ಜೆಡಿಯು 45 ಶಾಸಕರನ್ನ ಹೊಂದಿದೆ. ಬಿಜೆಪಿ ಮತ್ತು ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಕ್ರಮವಾಗಿ 79 ಹಾಗೂ 4 ಶಾಸಕರನ್ನ ಹೊಂದಿದೆ. ಸ್ವತಂತ್ರ ಅಭ್ಯರ್ಥಿಯೊಬ್ಬರ ಬೆಂಬಲದಿಂದ ಈ ಒಕ್ಕೂಟದ ಒಟ್ಟು ಸದಸ್ಯರ ಬಲ 128 ಆಗಲಿದೆ. ಮತ್ತೊಂದೆಡೆ ಮಹಾಗಠಬಂಧನ್ನ ಬಳಿ 115 ಶಾಸಕರ ಬೆಂಬಲವಿದೆ. ಬಹುಮತ ಸಾಬೀತುಪಡಿಸಲು 122 ಸ್ಥಾನಗಳು ಅವಶ್ಯಕತೆ ಇತ್ತು. ನಿತೀಶ್ ಕುಮಾರ್ ವಿಶ್ವಾಸ ಮತ ಸಾಬೀತುಪಡಿಸುತ್ತಿದ್ದಂತೆ ವಿರೋಧ ಪಕ್ಷದ ಸದಸ್ಯರು ವಿಧಾನಸಭೆಯಿಂದ ಹೊರಗೆ ನಡೆದಿದ್ದಾರೆ. 144 ಸೆಕ್ಷನ್ ಅನ್ನ ಜಾರಿಗೆ ತರಲಾಗಿದೆ. ಅದು ಎಲ್ಲಿ? ದೆಹಲಿ ಚಲೋ ಯಾತ್ರೆ ನಡೀತಾ ಇದೆಯಲ್ಲ, ಇದೇ ಸಂದರ್ಭದಲ್ಲಿ ದೆಹಲಿಯಲ್ಲಿ 144 ಸೆಕ್ಷನ್ ಜಾರಿಗೆ ತರಲಾಗಿದೆ. ಹಾಗಾದ್ರೆ ಅಲ್ಲಿ ಪ್ರತಿಭಟನೆ ಮಾಡ್ತಿದ್ದವರ ನಾಯಕರ ಕತೆ ಏನು? ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ, ನೋಡಿ. ಮಂಗಳವಾರ ನಡೆಯಲಿರುವ ದೆಹಲಿ ಚಲೋ ಮೆರವಣಿಗೆಯ ವೇಳೆ ಉದ್ವಿಗ್ನತೆ ಮತ್ತು ಅಶಾಂತಿ ಉಂಟಾಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರು ರಾಷ್ಟ್ರ ರಾಜಧಾನಿಯಾದ್ಯಂತ ಸೆಕ್ಷನ್ 144 ಜಾರಿಗೊಳಿಸಲಿದ್ದಾರೆ. ಈ ಆದೇಶ 1 ತಿಂಗಳ ಕಾಲ ಜಾರಿಯಲ್ಲಿ ಇರುತ್ತದೆ. ಈ ಕುರಿತಂತೆ ದೆಹಲಿ ಪೊಲೀಸ್ ಆಯುಕ್ತ ಸಂಜಯ್ ಅವರು ವಿಚಾರಗಳನ್ನ ಹೇಳಿದ್ದಾರೆ. ಯಾವುದೇ ರೀತಿಯ ರ್ಯಾಲಿ, ಮೆರವಣಿಗೆ, ರಸ್ತೆ ಮಾರ್ಗವನ್ನ ನಿರ್ಬಂಧಿಸುವುದನ್ನು ನಿಷೇಧ ಮಾಡಲಾಗಿದೆ. ಆ ಆದೇಶವು ಫೆಬ್ರವರಿ 12ರಿಂದ ಜಾರಿಗೆ ಬರಲಿದ್ದು ಮಾರ್ಚ್ 12ರವರೆಗೆ ಜಾರಿಯಲ್ಲೇ ಇರುತ್ತದೆ. ಟ್ರ್ಯಾಕ್ಟರ್ ರ್ಯಾಲಿಗೆ ನಿಷೇಧವನ್ನ ಹೇರಲಾಗಿದೆ. ಪಂಜಾಬ್, ಉತ್ತರ ಪ್ರದೇಶ ಮತ್ತು ಹರಿಯಾಣದ ರೈತರು ಮೆರವಣಿಗೆಯ ಮೂಲಕ ದೆಹಲಿ ಪ್ರವೇಶಿಸುವ ನಿರೀಕ್ಷೆ ಇದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ಅಂದ್ರೆ ಎಸ್ಕೆಎಂ, ಕಿಸಾನ್ ಮಜ್ದೂರ್ ಮೋರ್ಚಾ ಅಂದ್ರೆ ಕೆಎಂಎಂ ಮತ್ತು ಇತರ ಹಲವಾರು ರೈತ ಸಂಘಟನೆಗಳು ಫೆಬ್ರವರಿ 13ರಂದು ಸಂಸತ್ತಿನ ಹೊರಗೆ ಪ್ರತಿಭಟನೆಯನ್ನ ನಡೆಸಲು ದೆಹಲಿ ಚಲೋ ಮೆರವಣಿಗೆಗೆ ಕರೆಯನ್ನ ನೀಡಲಾಗಿದೆ ಅಂತ ಕೂಡ ಹೇಳಲಾಗಿದೆ. ಪ್ರತಿಭಟನೆಯಲ್ಲಿ ಭಾಗವಹಿಸಲು ರಾಷ್ಟ್ರ ರಾಜಧಾನಿಗೆ ರೈತರಲ್ಲಿ ತೆರಳುತ್ತಿದ್ದ ಕರ್ನಾಟಕದ ಸುಮಾರು 100 ರೈತರನ್ನ ಭೋಪಾಲ್ನಲ್ಲಿ ರಾಜ್ಯ ಪೊಲೀಸರು ತಡೆದಿದ್ದಾರೆ ಅಂತ ರೈತ ಸಂಘಟನೆಯ ಸಂಯುಕ್ತ ಕಿಸಾನ್ ಮೋರ್ಚಾ ಅಂದ್ರೆ ಎಸ್ಕೆಎಂ ತಿಳಿಸಿಬಿಟ್ಟಿದೆ. ಶ್ರೀಲಂಕಾ ಮಾರಿಷಿಯಸ್ನಲ್ಲಿ ಎಲ್ಲ ಬೇಕಾದ್ರೂ ಹೋಗಿ ಏನು ಬೇಕಾದ್ರೂ ತೆಗೆದುಕೊಳ್ಳಿ, ಭಾರತದ UPI ಕೂಡ ಚಾಲನೆಯಲ್ಲಿ ಇದೆ. ನೀವು ಸ್ಕ್ಯಾನ್ ಮಾಡಿಬಿಟ್ಟು ಅದಕ್ಕೆ ದುಡ್ಡು ಬೇಕಾದ್ರೂ ಕೊಡಬಹುದು. ಅಲ್ಲಿ ಬೇರೆ ಕರೆನ್ಸಿ, ಇಲ್ಲಿ ಬೇರೆ ಕರೆನ್ಸಿ ಅನ್ನೋದಿಲ್ಲ. ಈಗ ಶ್ರೀಲಂಕಾ ಆಗಿರ್ಬೋದು, ಮಾರಿಷಿಯಸ್ ಆಗಿರ್ಬೋದು, ನೀವೇನೇ ಹೋಗಿ ಎಲ್ಲೇ ಏನೇ ಕೊಂಡ್ಕೊಂಡ್ರು ಕೂಡ ಭಾರತದ UPI ಚಾಲನೆಯಲ್ಲಿ ಇರುತ್ತೆ ಅನ್ನುವಂತಹ ಒಂದು ನೀತಿಯನ್ನ ಜಾರಿಗೊಳಿಸಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀವಿ, ನೋಡಿ. ಭಾರತದ UPI ಆಧಾರಿತ ಡಿಜಿಟಲ್ ಪಾವತಿ ವ್ಯವಸ್ಥೆಗೆ ನೆರೆಯ ಶ್ರೀಲಂಕಾ ಮತ್ತು ಮಾರಿಷಿಯಸ್ನಲ್ಲಿ ಇಂದು ಚಾಲನೆಯನ್ನ ನೀಡಲಾಗಿದೆ. UPI ಮಾತ್ರವಲ್ಲದೆ ಭಾರತದ ರೂಪೈ ಕಾರ್ಡ್ಗಳನ್ನು ಕೂಡ ಮಾರಿಷಿಯಸ್ನಲ್ಲಿ ಬಳಸಬಹುದಾಗಿದೆ. ಮಾರಿಷಿಯಸ್ ಪ್ರಧಾನಿಗಳು ಆಗಿರುವಂತಹ ಪ್ರವೀಣ್ ಜುಗನೈತ್ ಮತ್ತು ಶ್ರೀಲಂಕಾದ ಅಧ್ಯಕ್ಷರಾಗಿರುವಂತಹ ರನಿಲ್ ವಿಕ್ರಮಸಿಂಘೆ ಜೊತೆಗೆ ಕಾರ್ಯಕ್ರಮದಲ್ಲಿ ವರ್ಚುವಲ್ ಮೂಲಕ ಭಾಗಿಯಾಗಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಆಧುನಿಕ ಡಿಜಿಟಲ್ ತಂತ್ರಜ್ಞಾನದೊಂದಿಗೆ ಐತಿಹಾಸಿಕ ಸಂಬಂಧವನ್ನ ಜೋಡಿಸಲಾಗಿದೆ ಅಂತ ಬಣ್ಣಿಸಿದ್ದಾರೆ. 3 ದೇಶಗಳಿಗೆ ಇಂದು ಪ್ರಮುಖ ದಿನವಾಗಿದೆ. ಶ್ರೀಲಂಕಾ ಮತ್ತು ಮಾರಿಷಿಯಸ್ UPI ಬಳಕೆಯಿಂದ ಸಾಕಷ್ಟು ಉಪಯೋಗಗಳು ಆಗುತ್ತೆ ಅಂತ ಭಾವಿಸುತ್ತೇನೆ ಅಂತ ಹೇಳಿದ್ದಾರೆ. UPI ಭಾರತದೊಂದಿಗೆ ಪಾಲುದಾರರನ್ನು ಒಗ್ಗೂಡಿಸುವಂತಹ ಹೊಸ ಜವಾಬ್ದಾರಿಯನ್ನ ಕಾರ್ಯಗತಗೊಳಿಸಲಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಡಿಜಿಟಲ್ ಪಾವತಿಯು ಭಾರತದಲ್ಲಿ ಕ್ರಾಂತಿಕಾರಿ ಬೆಳವಣಿಗೆಯನ್ನ ತರುತ್ತದೆ. ನೈಸರ್ಗಿಕ ವಿಪತ್ತು, ಆರೋಗ್ಯ ಸಂಬಂಧಿತ, ಆರ್ಥಿಕ ಅಥವಾ ಅಂತಾರಾಷ್ಟ್ರೀಯ ವೇದಿಕೆಯಲ್ಲೂ ಕೂಡ ಮೊದಲು ಸ್ಪಂದಿಸುವ ರಾಷ್ಟ್ರ ಅಂತಂದ್ರೆ ಅದು ಭಾರತ. ಅದು ಹಾಗೆ ಮುಂದುವರಿಲಿ ಅಂತ ನರೇಂದ್ರ ಮೋದಿ ಅವರು ಖುಷಿಯಾಗಿ ಈ ಮಾತನ್ನ ಹೇಳಿದ್ದಾರೆ. ಪಾಕಿಸ್ತಾನದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದಿದೆ. ಈ ಸಂಬಂಧ ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ಯಾವ ಪಕ್ಷಕ್ಕೆ ಹೆಚ್ಚಿನ ಮತ ಬಿದ್ದಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸರ್ವೆಗಳು ನಡೀತಾ ಇದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ, ನೋಡಿ. ಇಮ್ರಾನ್ ಖಾನ್ ಮತ್ತು ನವಾಜ್ ಶರೀಫ್ ನಡುವೆ ಜಿದ್ದಾಜಿದ್ದಿ ಎಲೆಕ್ಷನ್ ಫೈಟ್ಗಳಲ್ಲಿ ಫಲಿತಾಂಶ ಮಾತ್ರ ಇನ್ನೂ ನಿಗೂಢವಾಗಿ ಉಳಿದ್ಬಿಟ್ಟಿದೆ. ಗೆದ್ದವರು ಸೋತವರು ಯಾರು ಅನ್ನೋದರ ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ. ಯಾಕಂತಂದ್ರೆ ಅದು ಪಾಕಿಸ್ತಾನದಲ್ಲಿ ನಡೆದಿರುವಂತಹ ಸಾರ್ವತ್ರಿಕ ಚುನಾವಣೆಯಪ್ಪ.
ಅವ್ರು ಒಂದ್ ಹೇಳ್ತಾರೆ, ಒಂದ್ ಹೇಳಲ್ಲ. ಈ ಮಧ್ಯೆ ಇಬ್ಬರು ಗೆಲುವು ನಮ್ಮದು ಅಂತ ಘೋಷಣೆಯನ್ನ ಮಾಡ್ಕೊಳ್ತಾರೆ ಇದೆ. ಹೀಗಿರುವಾಗ ಸದ್ಯಕ್ಕಂತೂ ಪಾಕಿಸ್ತಾನದಲ್ಲಿ ಸರ್ಕಾರ ರಚನೆ ಆಗುವ ಸಾಧ್ಯತೆಯೇ ಇಲ್ಲ. ಚುನಾವಣೆಯಲ್ಲಿ ಅಕ್ರಮಗಳು ನಡೆದಿದೆ ಅಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದೀಗ ಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ. ಜೊತೆಗೆ ಹಲವು ಕ್ಷೇತ್ರಗಳಲ್ಲಿ ಮರು ಮತದಾನಕ್ಕೆ ಅವಕಾಶವನ್ನ ಮಾಡಲಾಗಿದೆ, ಆದೇಶವನ್ನ ನೀಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ವರದಿಗಳ ಪ್ರಕಾರ ಫೆಬ್ರವರಿ 15ರಂದು ಪಾಕಿಸ್ತಾನದ 26 ಬೂತ್ಗಳಲ್ಲಿ ಮರು ಮತದಾನ ನಡೆಯಲಿದೆ. ಇಮ್ರಾನ್ ಖಾನ್ ಪಕ್ಷ, ಪಿಟಿಐ ಸೇರಿ ಇದರ ಬೆಂಬಲಿತ ಪಕ್ಷಗಳು ಪಾಕಿಸ್ತಾನದಲ್ಲಿ ಬರೋಬ್ಬರಿ 40 ಗಂಟೆಗಳ ಕಾಲ ಪ್ರತಿಭಟನೆಯನ್ನ ಮಾಡಿದ್ರು. 40 ಗಂಟೆಗಳ ಕಾಲ ಪ್ರತಿಭಟನೆ ಮಾಡಿದ್ರು. ಆದ್ರೂ ಕೂಡ ಚುನಾವಣಾ ಫಲಿತಾಂಶ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಏನೋ ಅಕ್ರಮ ನಡೆದಿದೆ ಅಂತ ಆರೋಪವನ್ನ ಮಾಡಿದ್ರು. ಈ ಬೆನ್ನಲೆಯಲ್ಲಿ ಪಾಕಿಸ್ತಾನದ ಚುನಾವಣಾ ಆಯೋಗವು ಹಲವು ಮತಗಟ್ಟೆಗಳಲ್ಲಿ ಮರು ಮತದಾನಕ್ಕೆ ಆದೇಶವನ್ನ ನೀಡಿದೆ. ಹಾಗಾದ್ರೆ ಅಲ್ಲೇನೋ ಅಕ್ರಮ ನಡೆದಿದೆ ಅಂತಾನೆ ಅರ್ಥ. ಯಾಕಂತಂದ್ರೆ ಮರು ಮತದಾನಕ್ಕೆ ಮತ್ತೆ ಆದೇಶವನ್ನ ಕೊಟ್ಟಿದೆ ಎಲ್ಲಿ ಪಾಕಿಸ್ತಾನದಲ್ಲಿ. ಫೆಬ್ರವರಿ 15ರಂದು ಮರು ಮತದಾನ ನಿಗದಿಯಾಗಿದೆ. ಸುಮಾರು 10 ಕ್ಷೇತ್ರಗಳ ಮತ ಎಣಿಕೆ ಇನ್ನೂ ನಡೆಯುತ್ತಿದ್ದು ಇದುವರೆಗೂ ಆಯೋಗ ಯಾವುದೇ ಸ್ಪಷ್ಟ ಫಲಿತಾಂಶವನ್ನ ದೊರೆತಿಲ್ಲ. ಚುನಾವಣಾ ಆಯೋಗದಲ್ಲಿ ಇತ್ತೀಚಿನ ಮಾಹಿತಿಯ ಪ್ರಕಾರ ಪಿಟಿಐ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿಗಳು 100ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದಾರೆ. ಫರೀಪ್ ಅವರು ಅಂದರೆ ಪಾಕಿಸ್ತಾನ ಮುಸ್ಲಿಂ ಲೀಗ್ ಇದೆಯಲ್ಲ, ಅದಕ್ಕಿಂತ 72 ಸ್ಥಾನಗಳೊಂದಿಗೆ ಮುನ್ನಡೆ ಸಾಧಿಸಿದೆ. ಹತ್ಯೆಗೀಡಾಗಿರುವಂತಹ ಪ್ರಧಾನಿ ಬೆನಜೀರ್ ಅವರ ಪುತ್ರ ಬಿಲಾವಾಲ್ ನೇತೃತ್ವದ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಅಂದ್ರೆ ಪಿಪಿಪಿ 54 ಸ್ಥಾನವನ್ನ ಗೆದ್ದಿದೆ. ಇತರೆ ಪಕ್ಷಗಳು 27 ಸ್ಥಾನವನ್ನ ಗೆದ್ದಿದೆ. ಗುರುವಾರ ಸಂಜೆ 5 ಗಂಟೆಗೆ ಮತದಾನ ಮುಗಿದಿದ್ರೂ ಕೂಡ 266 ಕ್ಷೇತ್ರಗಳ ಫಲಿತಾಂಶ ಇನ್ನೂ ಕೂಡ ಪ್ರಕಟವಾಗಿಲ್ಲ. ಆಯೋಗದ ಮೂಲದ ಪ್ರಕಾರ ತಾಂತ್ರಿಕ ದೋಷಗಳು, ಇಂಟರ್ನೆಟ್ ಸೇವೆ ಸ್ಥಗಿತ ಮತ್ತು ಭಯೋತ್ಪಾದಕರ ದಾಳಿಯಿಂದ ಮತ ಎಣಿಕೆ ಮಾಡಲು ವಿಳಂಬ ಆಗ್ತಾ ಇದೆ ಅಂತ ಅಲ್ಲಲ್ಲಿ ಸುದ್ದಿಗಳು ಕೇಳಿ ಬರ್ತಾ ಇದೆ. ಇದಿಷ್ಟು ಈ ಹೊತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಆಗಿತ್ತು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.